ಇವತ್ತು ಸ್ಟಾಪ್ ಗೇಟ್ಗೆ ಪೂಜೆಯನ್ನು ಮಾಡಿದ್ದಾರೆ. ಇವತ್ತು 16ನೇ ತಾರೀಕೇನೋ ಸ್ಟಾಪ್ ಗೇಟನ್ನು ಹಾಕ್ತಾರಂತ ಹೇಳಿದ್ದಾರೆ. ಇವತ್ತು ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಅದೇ ಪೂಜೆ ಮಾಡಿದ್ದೀವಿ 16-17ನೇ ತಾರೀಕು ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ. 14ನೇ ತಾರೀಕೇನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ 17ನೇ ತಾರೀಕಂತೂ ಕೊಡ್ತಾರೆ. ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸಾಯಂಕಾಲ ಇವತ್ತು ಸ್ಟಾರ್ಟ್ ಮಾಡ್ತಾರೆ. ಅದೇ ಗುದ್ಲಿ ಪೂಜೆ ಇವತ್ತು ಮಾಡಿರೋದು. ಅದು ಗುದ್ಲಿ ಪೂಜೆ ಮಾಡಿರೋದು. ಅಲ್ಲಿ ಫೋರ್ಸ್ ಜಾಸ್ತಿ ಇದೆ ಈಗ ಸದ್ಯಕ್ಕೆ. ಅದಕ್ಕೆ ತಾನೇ ಈಗ ಸದ್ಯಕ್ಕೆ ಈಗ ನಮಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ. ಅದಕ್ಕೇನೆ ಈಗ 92 TMC ನೀರಿದೆ ಈಗ ಸದ್ಯಕ್ಕೆ. ಈಗ ಸ್ಟಾಪ್ ಗೇಟ್ ಆಗಿಬಿಟ್ರೆ ನೀರು ಆಚೆ ಹೋಗಲ್ಲ. ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಕ್ ರೆಡಿ ಮಾಡಬೇಕಾದ್ರೆ ನಾವು 60 TMC ಬಿಡಬೇಕಾಗ್ತದೆ. ಅದು ಮುಂದೆ ಆಮೇಲೆ ಇದರಲ್ಲಿ ಸ್ಟಾಪ್ ಗೇಟಲ್ಲಿ ಟ್ರೈಲ್ ಬೇಸಿಕಲ್ಲಿ ನೋಡ್ತಾರೆ, ಕೂಡ್ತಾರೆ. ಅದಕ್ಕೆ ತಾನೇ ಆಗ್ತಾರೆ. ಟ್ರೈಲ್ ಬೇಸಿಕ್ ಆಗ್ತಾ ಇದ್ದಾರೆ. ಅದೇ ಅವರು ಟೆಕ್ನಿಕಲ್ ಅವ್ರು ಏನು ಹೇಳ್ತಾರೆ 100% ಇದಲ್ಲೇ ಸೆಟೆಟ್ ಆಗ್ತಾ ನಿಂತಾರೆ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ನಾವು ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡಬೇಕಾಗ್ತದೆ. 60 TMC ಬಿಡಬೇಕಾಗ್ತದೆ. ನೋಡುವ ಮುಂದೆ ನೋಡುವ. ಇನ್ನು ಈಗ ಸದ್ಯಕ್ಕೆ ತೀರ್ಮಾನ ಇಲ್ಲ. ಟೆಂಪ್ರರಿ ಇಲ್ಲ, ನೋಡುವ. ಈಗ ಹಾಕ್ಮೇಲೆ ತಾನೇ ಈಗ ಅದು ಪರ್ಮನೆಂಟು ಆಗ್ಬೋದು. ಅದು ದೇವ್ರಿಗೆ ನಾವು ಬೇಡ್ಕೊತೀವಿ. ನಾವು ಪರ್ಮನೆಂಟ್ ಆದರೆ ಒಳ್ಳೇದು ಅಂತ ದೇವ್ರ ತಾವು ಬೇಡ್ಕೊತೀವಿ. ಫಸ್ಟ್ ಇದೇನೆ ಸ್ಟಾಪ್ ಗೇಟ್ ಆಗ್ಬೇಕಂತ. ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಆಗ್ತಾ ಇದೀವಿ. ಬಿ ಆಮೇಲೆ ತೊಂದರೆ ಆಗಬಾರ್ದು. ಈಗ ಏನು ತೊಂದರೆ ಸಮಸ್ಯೆ ಇಲ್ಲ. ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು. ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನು ಹಾಕ್ತಾ ಇದೀವಿ. ಏನು ತೊಂದರೆ ಆಗಲ್ಲ. ಏನು ತೊಂದರೆ ಟೆಕ್ನಿಕಲ್ ಅದೇ ಸೇಫ್ಟಿ ಎಲ್ಲ ಸೇಫ್ಟಿ ಇದೆ. ಟೆಕ್ನಿಕಲ್ ಸೌಂಡ್ ಇದ್ದಾರೆ. ಅವರು ಟೆಕ್ನಿಕಲಿ ಭಾಳ ಸೌಂಡ್ ಇದ್ದಾರೆ. ಅವರು ಏನು ತೊಂದರೆ ಆಗಲ್ಲ. ಎಲ್ಲ ಸಾಥ್ ಕೊಡ್ತಾರೆ. ಇದಕ್ಕೆ ಇದು ರೈತರ ವಿಚಾರ, ಕುಡಿಯೋ ನೀರು ವಿಚಾರ. ಇದು ಎಲ್ಲರೂ ಸಾಥ್ ಕೊಡ್ಬೇಕಾಗ್ತದೆ. ಇಲ್ಲ, ನನ್ಗೆ ಗೊತ್ತಿಲ್ಲ. ಅದು ನಿಮ್ಮ ಮುಖಾಂತರ ನನಗೆ ಗೊತ್ತಾಗ್ತದೆ. ಈಗ ಯೋಗೇಶ್ವರ್ ಪಾರ್ಟಿಗೆ ಬರಬೇಕಾದ್ರೆ ಬಿಜೆಪಿ ಬಿಟ್ಟು ನಾವು ತೀರ್ಮಾನ ತಗೊಳಕ್ಕಾಗಲ್ಲ. ನಾನು ತೀರ್ಮಾನ ತಗೊಳ್ಳೋಲ್ಲ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗಿರೋದು. ನಮ್ಮ ಹೈಕಮಾಂಡ್ ಇದೆ. ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರು ತೀರ್ಮಾನ ತಗೊಳ್ಳೋದು ಬೇಡ ಅಂತ ಅವ್ರು ತೀರ್ಮಾನ ಮಾಡಬೇಕು. DK ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ. ಯಾರಿಗೆ? ಯೋಗೇಶ್ವರ್ ಅವರಿಗೆ ಬರ್ರಿ ಅಂತ. ಅಲ್ಲ, ಈಗ ಅವ್ರು ಬರ್ಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ. ಅವ್ರು ಬರಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಾದಮೇಲೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ತೀರ್ಮಾನ ತಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.